ಬಾಂಧವರಿಗೆ ನಮ್ಮ ಪ್ರಸಿದ್ಧವಾದಂಥ ಧಾರ್ಮಿಕ ಭಾವನೆಯಲ್ಲಿ ಹೊಂದಿದಂಥ ಹನುಮ ಜನಿಸಿದ ನಾಡಿನಲ್ಲಿ ವಿಶೇಷವಾಗಿ ಹನುಮಾಲ ಕಾರ್ಯಕ್ರಮ ಬೆಳಿಗ್ಗೆ ಅಂದರೆ 13ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ APMC ಸಮುದಾಯ ಭವನದಿಂದ ಏನು ಪಾದಯಾತ್ರೆ ನಡೆಯುವುದರ ಮುಖಾಂತರ ಎಲ್ಲ ಮಾಲಾಧಾರಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಆದ ಕಾರಣ ಎಲ್ಲರಿಗೂ ಸಹಿತ ವಿಶೇಷವಾದಂಥ ಶುಭಾಶಯಗಳನ್ನು ಕೋರುವುದ್ರ ಜೊತೆಗೆ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ಬಂಧುಗಳು ಸಹಿತ ಭಾಗವಹಿಸಿ ಆ ಒಂದು ಹನುಮಾಲ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಯಶಸ್ವಿಯಾಗಿ ಮಾಡಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಸಾರ್ವಜನಿಕರಲ್ಲಿ ನಾನು ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಲಕ್ಷಾನುಗಟ್ಟಲೆ ಭಕ್ತರು ಆಗಮಿಸ್ತಾ ಇರೋದರಿಂದ ಎಲ್ಲರಿಗೂ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗಬಾರ್ದು. ಜೊತೆಗೆ ಅವ್ರ ಪ್ರಸಾದ ವ್ಯವಸ್ಥೆ ಇರ್ಬೋದು, ಸ್ನಾನದ ವ್ಯವಸ್ಥೆ ಇರ್ಬೋದು, ಜೊತೆಗೆ ದರ್ಶನದ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸಹಿತ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಮಾಡಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಆದ ಕಾರಣ 13ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ APMC ಸಮುದಾಯ ಭವನದಿಂದ ಹನುಮಾಲಾಧಾರಿಗಳ ಒಂದು ಯಾತ್ರೆ ಪ್ರಾರಂಭ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮತ್ತು ಅದೇ ರೀತಿಯಲ್ಲಿ ಒಂದು ಧಾರ್ಮಿಕ ಸಭೆ ನಗರಸಭೆ ಎದುರಿಗಿರುವಂಥ ಒಂದು ಏನು ಪೆಂಡಾಲ್ನಲ್ಲಿ ಸಹಿತ ಆ ಕಾರ್ಯಕ್ರಮ ನಡೀತಾ ಇದೆ. ಆದ ಕಾರಣ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾವು 12/2024 ಅಂದರೆ ನಾಳೆ ಬಿಟ್ಟು ನಾಡಿದ್ದು ಹನುಮ ಮಾಲಾಧಾರಿಗಳಿಗೆ ಈ ಒಂದು ಸಂಕೀರ್ತನ ಯಾತ್ರೆಗೆ ಸಾರ್ವಜನಿಕರೆಲ್ಲರೂ ಕೂಡ ಬೆಂಬಲ ಸೂಚಿಸಬೇಕು. ಜೊತೆಗೆ ಈ ಭಾಗದ ಎಲ್ಲ ಒಂದು ಜನಪ್ರತಿನಿಧಿಗಳು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಸುರಕ್ಷತೆಯನ್ನು ಕಾಪಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಜೊತೆಗೆ ಏನಾಗಿದೆ ಅಂದರೆ ಹಿಂದೂ ಧರ್ಮದ ಸಂಕೇತ ಹನುಮನ ಈ ಒಂದು ಹುಟ್ಟಿದ ಒಂದು ನಾಡಿನಲ್ಲಿ ನಮ್ಮೆಲ್ಲರ ಒಂದು ಶಕ್ತಿ ತುಂಬುವಂಥ ಈ ಹನುಮ ಮಾಲಾಧಾರಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋಕ್ಕಾಗಿರ್ಬೋದು, ಸ್ನಾನಕ್ಕಾಗಿರ್ಬೋದು, ಇನ್ನೆಲ್ಲದೂ ಕೂಡ ಸುವ್ಯವಸ್ಥಿತವಾಗಿ ಸರ್ಕಾರ ಮಾಡಿಕೊಡ್ಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಇದೆ. ಈಗ ತಾನೇ ಕೇಳಿದ್ವಿ ಎಲ್ಲ ಮಾಲಾಧಾರಿಗಳದ್ದು ಸಮಸ್ಯೆಗಳಿದೆ ಅಂತಂದೇಳಿ. ಕಳೆದ ವರ್ಷ ನಡೆದಂಥ ಒಂದು ಸಂಕೀರ್ತ ಯಾತ್ರೆ ಏನಿದೆ ಆ ಯಾತ್ರೆಯನ್ನು ಮೀರಿಸುವಂಥ ಯಾತ್ರೆ ಈ ಒಂದು ಇವತ್ತು ನಾಳೆ ಬಿಟ್ಟು ನಾಡಿದ್ದು ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಲಾರ್ದಂಗೆ ಮಾಲಾಧಾರಿಗಳಿಗೆ ಏನೇನು ಅನುಕೂಲತೆ ಮಾಡಿಕೊಡ್ಬೇಕು ಅವೆಲ್ಲ ಮಾಡ್ರಿ ಅನ್ನೋಂಥದ್ದು ಸಾಹೇಬರ ಒತ್ತಾಯ, ನನ್ನ ಒತ್ತಾಯ, ಎಲ್ಲ ಸಾರ್ವಜನಿಕರ ಒತ್ತಾಯ. ಏನಾಗುತ್ತೆ, ಇಡೀ ಭಾರತ ದೇಶ ನಿಂತು ನೋಡುವಂಥ ಯಾತ್ರೆ ಇದು, ಈ ಸಂಕೀರ್ತ ಯಾತ್ರೆ. ಈ ಮಾಲಾಧಾರಿಗಳಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ತಗೋಬೇಕು, ಭಗವಂತನಲ್ಲಿ ನಾವು ಕೃಪಕ್ಕೆ ಆಶೀರ್ವಾದ ಪಡ್ಕೋಬೇಕನ್ನೋಂಥ ದಿನ ಬಂದಿದೆ. ನಾವೆಲ್ಲರೂ ಕೂಡ ಮಾಲಾಧಾರಿಗಳಿಗೆ ಬೆಂಬಲವಾಗಿರ್ತೀವಿ ಅಂತ ತಿಳಿಸ್ತಾ ಸರ್ಕಾರಕ್ಕೆ ಎಲ್ಲ ಇನ್ನೊಂದ್ಸಲ ಒತ್ತಾಯ ಮಾಡೋದೇನಂದರೆ ಈಗ ಎಲ್ಲರೂ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ನೋಡಿ ಇವತ್ತು ನಾಳೆ ಅದೆಲ್ಲ ನಿರ್ವಹಣೆ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ತಿಳಿಸ್ತಾ ಒಳ್ಳೆಯದು. ಉತ್ತರ ಪ್ರಾಂತ ಕರ್ನಾಟಕದ 18 ಜಿಲ್ಲೆಗಳಿಂದ ಕಳೆದ 16 ವರ್ಷಗಳಲ್ಲಿ ಹನುಮಾಲ ಅಭಿಯಾನ ಗಂಗಾವತಿ ನಗರದಲ್ಲಿ ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಇದೇ ದಿನಾಂಕ 13 ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಗಂಗಾವತಿಯ APM ಗಂಜಿನಲ್ಲಿ ಇರ್ತಕ್ಕಂಥ ಸಮುದಾಯ ಭವನದಿಂದ ಗಂಗಾವತಿಯಲ್ಲಿ 6ರಿಂದ 10 ಸಾವಿರ ಕಾರ್ಯಕರ್ತರ ಒಂದು ಹನುಮಾಲ ಮೆರವಣಿಗೆ ನಡೆಯಲಿದೆ. ಈ ಒಂದು ಮೆರವಣಿಗೆ ಯಾತ್ರೆ APM ಸಮುದಾಯ ಭವನದಿಂದ ಶುರುವಾಗಿ CBS ಸರ್ಕಲ್, ಮಹಾವೀರ್ ಸರ್ಕಲ್, ಗಾಂಧಿ ಸರ್ಕಲ್, ಹಾಗೆಯೇ ಬಸವಣ್ಣ ಸರ್ಕಲ್ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ನೀಲಕಂಠೇಶ್ವರ ವೃತ್ತದಿಂದ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಕೃಷ್ಣೇಂದ್ರ ವೃತ್ತದವರೆಗೆ ಕೊನೆಗೊಂಡು ಅಲ್ಲಿ ಒಂದು ಧಾರ್ಮಿಕ ಸಭೆ ನಡೆಯಲಿದೆ. ಹನುಮ ಮಾಲಾಧಾರಿಗಳು ಇಲ್ಲಿವರೆಗೂ ಏನು ಹನುಮತ್ ವ್ರತವನ್ನು ಆಚರಣೆ ಮಾಡಿರ್ತಾರೆ, ಅದರ ಅಂಗವಾಗಿ ಸ್ವಾಮೀಜಿಗಳು ಮಾಲಾಧಾರಿಗಳಿಗೆ ಒಂದು ಸಂದೇಶವನ್ನು ನೀಡ್ತಾರೆ. ಆ ಒಂದು ಸಂದೇಶದ ದೃಷ್ಟಿಕೋನ ಇಟ್ಟುಕೊಂಡು ಗಂಗಾವತಿಯ ಜನರಲ್ಲಿ ವಿನಂತಿ ಏನು ಅಂತಂದರೆ, ಇದು 16 ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ, ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿಲ್ಲ. ಆದ ಕಾರಣ ಈ ಸಾರಿ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ, ಸಂಘಟನೆ ವತಿಯಿಂದ ಮತ್ತು ಶಾಸಕರ ನಮ್ಮ ಮಟ್ಟಿಗಿದ್ದಾರೆ ಎಲ್ಲರೂ ಕೂಡ ಅದನ್ನೇ ಒಂದು ವಿನಂತಿ ಮಾಡ್ತಾ ಇದ್ವಿ. ದಯವಿಟ್ಟು ಬೆಳಗ್ಗೆ 8 ಗಂಟೆಗೆ ಒಂದು ಸಮಯ ಕೊಟ್ಟು ನಮ್ಮ ಹನುಮಾಲ ಅಭಿಯಾನವನ್ನು ಯಶಸ್ವಿ ಮಾಡಬೇಕಂತೇಳಿ ಗಂಗಾವತಿಯ ಸರ್ವ ಹಿಂದೂ ಸಮಾಜ ಹಾಗೂ ಸಾರ್ವಜನಿಕ ಬಂಧುಗಳು ಎಲ್ಲ ಸಮಾಜ ಸಂಘಟನೆ ಪರವಾಗಿ ವಿನಂತಿಯನ್ನು ಮಾಡಿದ್ದೀವಿ.